ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ದೇಶ ಅಥವಾ ರಾಜ್ಯದ ಮೇಲೆ ಕೇವಲ ಶತ್ರುಗಳು ಮಾತ್ರ ಬಾಂಬ್ ಹಾಕೋದಿಲ್ಲ, ಬದಲಾಗಿ ಪ್ರಕೃತಿ ಮುನಿಸಿಕೊಂಡ್ರೆ ಅದು ಶತ್ರುಗಳಿಗಿಂತ 100 ಪಟ್ಟು ಭೀಕರವಾದ ಅನಾಹುತವನ್ನ ಸೃಷ್ಟಿ ಮಾಡಬಲ್ಲದು ಎನ್ನುವುದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ಸತ್ಯ. ಇಷ್ಟು ದಿನ ಸುಡು ಬಿಸಿಲಿನಿಂದ ಬೇಯ್ತಾ ಇದ್ದಂತಹ ನಮ್ಮ ಕರುನಾಡಿಗೆ ಈಗ ಏಕಾಏಕಿ ಪ್ರಕೃತಿ ರೌದ್ರಾವತಾರ ಎದುರಾಗಿದೆ. ಹೌದು, ಭಾರತೀಯ ಹವಾಮಾನ ಇಲಾಖೆ ಇದೀಗ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಒಂದು ಭಾರಿ ದೊಡ್ಡ ಮತ್ತು ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಎಚ್ಚರಿಕೆಯನ್ನು ನೀಡಿದೆ. ಮುಂಬರುವ ಬರೋಬ್ಬರಿ 3 ದಿನಗಳ ಕಾಲ ಉತ್ತರ ಕರ್ನಾಟಕದಾದ್ಯಂತ ಭಾರಿ ಗುಡುಗು ಮಿಂಚು ಸಹಿತ ಭೀಕರ ಮಳೆ ಮತ್ತು ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅಷ್ಟಕ್ಕೂ ಮೇ ತಿಂಗಳ ಸುಡು ಬಿಸಿಲಿನಲ್ಲಿ ಏಕಾಏಕಿ ಈ ಮಟ್ಟದ ಭೀಕರ ಆಲಿಕಲ್ಲು ಮಳೆ ಸುರಿತಾ ಇರುವುದರ ಹಿಂದಿನ ಆ ಹವಾಮಾನ ಬದಲಾವಣೆಯ ಅಸಲಿ ಗುಟ್ಟೇನು? ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವಂತಹ ಈ ಭೀಕರ ಬಿರುಗಾಳಿಗೆ ಬೆಚ್ಚಿ ಬಿದ್ದಿರುವಂತಹ ಜಿಲ್ಲೆಗಳು ಯಾವುವು? ಈ ಅಕಾಲಿಕ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಅನ್ನದಾತ ರೈತರ ಬದುಕಿನ ಮೇಲೆ ಬೀಳುತ್ತಾ ಇರುವಂತಹ ಭಾರಿ ದೊಡ್ಡ ಪೆಟ್ಟು ಎಂಥದ್ದು? ಪ್ರಕೃತಿಯ ಈ ವಿಕೋಪವನ್ನ ಎದುರಿಸಲು ಸರ್ಕಾರ ಮತ್ತು ವಿಪತ್ತು ನಿರ್ವಹಣಾ ಪಡೆಗಳು ಮಾಡಿಕೊಂಡಿರುವಂತಹ ಆ ಮೆಗಾ ಪ್ಲಾನ್ ಆದ್ರೂ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ಉತ್ತರ ಕರ್ನಾಟಕದ ಜನರ ನಿದ್ದೆಗೆಡಿಸಿರುವಂತಹ ಈ ಹವಾಮಾನ ವಿಕೋಪದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ನಮ್ಮ ರಾಜ್ಯದ ಪ್ರತಿಯೊಂದು ನಾಗರಿಕನು ತಿಳಿದುಕೊಳ್ಳಬೇಕಾದ ಸ್ಫೋಟಕ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ದು ಯಾವ ಊರು? ನಿಮ್ಮೂರಲ್ಲಿ ಮಳೆ ಆಗ್ತಾ ಇದೆಯಾ ಅಥವಾ ಬಿಸಿಲಿನ ಬೇಗೆ ಹೆಚ್ಚಾಗಿದ್ಯಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಪ್ರಕೃತಿಯ ವಿಕೋಪ ಕಥೆ ಶುರುವಾಗುವುದು ಹವಾಮಾನ ಇಲಾಖೆ ಹೊರಡಿಸಿರುವಂತಹ ಇತ್ತೀಚಿನ ಬುಲೆಟಿನ್ ನಿಂದ. ಮೇ 27ರಿಂದ 3 ದಿನಗಳ ಕಾಲ ಉತ್ತರ ಕರ್ನಾಟಕದ ಹವಾಮಾನ ಕಂಪ್ಲೀಟ್ ಆಗಿ ಬದಲಾಗಿದೆ. ಬಾಗಲಕೋಟೆ, ಗದಗ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಧಾರವಾಡ, ಹಾವೇರಿ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಅಕ್ಷರಶಃ ವರುಣನ ಆರ್ಭಟ ಶುರುವಾಗಲಿದೆ. ಇದು ಕೇವಲ ಸಾಮಾನ್ಯ ಮಳೆಯಲ್ಲ, ಬದಲಾಗಿ ಭಾರಿ ಪ್ರಮಾಣದ ಆಲಿಕಲ್ಲು ಮಳೆ ಸುರಿಯುತ್ತೆ ಅಂತ ಇಲಾಖೆ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಬಿಸಿಲಿನ ತಾಪಕ್ಕೆ ಒಣಗಿ ಹೋಗಿದ್ದ ಭೂಮಿಗೆ ಈಗ ಏಕಾಏಕಿ ಭಾರಿ ಗಾತ್ರದ ಮಂಜುಗಡ್ಡೆಗಳು ಆಕಾಶದಿಂದ ಬೀಳ್ತಾ ಇರೋದು ಜನರಲ್ಲಿ ಅಕ್ಷರಶಃ ಭೀತಿಯನ್ನ ಹುಟ್ಟಿಸಿದೆ. ಈ ಮಳೆಯ ಜೊತೆಗೆ ಅತಿದೊಡ್ಡ ಅಪಾಯಕಾರಿಯಾಗಿರುವುದು ಭೀಕರ ಬಿರುಗಾಳಿ. ಹವಾಮಾನ ಇಲಾಖೆ ವರದಿಯ ಪ್ರಕಾರ ಗಂಟೆಗೆ ಬರೋಬ್ಬರಿ 40ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ. ಇಷ್ಟೊಂದು ವೇಗದಲ್ಲಿ ಗಾಳಿ ಬೀಸಿದರೆ ಹಳ್ಳಿಗಳಲ್ಲಿರುವಂತಹ ವಿದ್ಯುತ್ ಕಂಬಗಳು, ಮರಗಳು ಧರೆಗುರುಳಿಯುವುದು ಗ್ಯಾರಂಟಿ. ವಿದ್ಯುತ್ ಕಡಿತದಿಂದ ಇಡೀ ಹಳ್ಳಿಗಳು ಕತ್ತಲಲ್ಲಿ ಮುಳುಗುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಕಚ್ಚಾ ಮನೆಗಳು, ಛಾವಣಿಗಳು ಹಾರಿ ಹೋಗುವ ಭೀತಿ ಕೂಡ ಇದೆ. ಜನರು ಯಾವುದೇ ಕಾರಣಕ್ಕೂ ಮರಗಳ ಕೆಳಗೆ ನಿಲ್ಬಾರ್ದು ಮತ್ತು ವಿದ್ಯುತ್ ಕಂಬಗಳಿಂದ ದೂರ ಇರಬೇಕು ಅಂತ ಸರ್ಕಾರ ಕಟ್ಟುನಿಟ್ಟಿನ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಪ್ರಕೃತಿಯ ಈ ರೌದ್ರಾವತಾರದ ಮುಂದೆ ಮನುಷ್ಯ ಎಷ್ಟು ಅಸಹಾಯಕ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ಅಷ್ಟಕ್ಕೂ ಮೇ ತಿಂಗಳಲ್ಲಿ ಇಷ್ಟೊಂದು ಭೀಕರ ಮಳೆ ಯಾಕೆ ಬರ್ತಾ ಇದೆ ಎನ್ನುವ ವೈಜ್ಞಾನಿಕ ಸತ್ಯವನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹವಾಮಾನ ತಜ್ಞರ ಪ್ರಕಾರ ದಕ್ಷಿಣ ಬಿಹಾರದಿಂದ ಶುರುವಾಗಿ ಜಾರ್ಖಂಡ್, ಒಡಿಶಾ ಮುಖಾಂತರ ಉತ್ತರ ಕರಾವಳಿ, ಆಂಧ್ರ ಪ್ರದೇಶದವರೆಗೆ ಒಂದು ಭಾರಿ ದೊಡ್ಡ ರಫ್ ರೇಖೆ ಅಥವಾ ಹವಾಮಾನ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣವಾಗಿದೆ. ಸಮುದ್ರ ಮಟ್ಟದಿಂದ 1.5 ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಈ ವಾತಾವರಣದ ಬದಲಾವಣೆಯ ನೇರ ಪರಿಣಾಮ ಈಗ ನಮ್ಮ ಉತ್ತರ ಕರ್ನಾಟಕದ ಮೇಲೆ ಬೀಳ್ತಾ ಇದೆ. ಬಂಗಾಳ ಕೊಲ್ಲಿಯಿಂದ ಬರ್ತಾ ಇರುವಂತಹ ತೇವಾಂಶ ಮತ್ತು ಅರಬ್ಬಿ ಸಮುದ್ರದ ಗಾಳಿಯ ಮುಖಾಮುಖಿಯಿಂದಾಗಿ ಈ ಭೀಕರ ಗುಡುಗು ಮಿಂಚು ಸಹಿತ ಆಲಿಕಲ್ಲು ಮಳೆ ಸೃಷ್ಟಿಯಾಗುತ್ತೆ. ಇದು ಜಾಗತಿಕ ಹವಾಮಾನ ಬದಲಾವಣೆಯ ಒಂದು ಕರಾಳ ಮುಖ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಈ ಪ್ರಕೃತಿಯ ವಿಕೋಪದಿಂದ ಅತಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿರುವುದು ಬೇರೆ ಯಾರು ಅಲ್ಲ, ನಮ್ಮ ಉತ್ತರ ಕರ್ನಾಟಕದ ಮುಗ್ಧ ಅನ್ನದಾತ ರೈತರು. ಈಗಾಗಲೇ ಬೆಳೆದು ನಿಂತಿರುವಂತಹ ಬೇಸಿಗೆ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳಾಗಿರುವಂತಹ ಮಾವು, ಬಾಳೆ ಮತ್ತು ಪಪಾಯಿ ಬೆಳೆಗಳು ಈ ಭಾರಿ ಬಿರುಗಾಳಿಗೆ ನೆಲಕರ್ಚ್ತಾ ಇವೆ. ಆಕಾಶದಿಂದ ಬೀಳ್ತಾ ಇರುವಂತಹ ಆಲಿಕಲ್ಲುಗಳು ಬೆಳೆಗಳ ಮೇಲೆ ಬಿದ್ದು ಕಂಪ್ಲೀಟ್ ಆಗಿ ನಾಶ ಮಾಡ್ತಾ ಇವೆ. ಹವಾಮಾನ ಇಲಾಖೆಯು ರೈತರಿಗೆ ಸ್ಪಷ್ಟವಾದ ಕೃಷಿ ಸಲಹೆಯನ್ನ ನೀಡಿದ್ದು, ಕೊಯ್ಲಿಗೆ ಬಂದಿರುವಂತಹ ಬೆಳೆಗಳನ್ನ ತಕ್ಷಣವೇ ಕಟಾವು ಮಾಡಿ ಸುರಕ್ಷಿತ ಜಾಗಗಳಿಗೆ ಸಂಗ್ರಹಿಸಲು ಸೂಚನೆ ಕೊಟ್ಟಿದೆ. ಆದರೆ ಒಂದೇ ದಿನದಲ್ಲಿ 100 ಎಕರೆ ಜಮೀನಿನ ಬೆಳೆಗಳನ್ನು ರಕ್ಷಿಸಿಕೊಳ್ಳುವುದು ರೈತರಿಗೆ ಅಸಾಧ್ಯವಾದ ಮಾತಾಗಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇನ್ನೇನು ಫಸಲು ಕೈಗೆ ಬರುತ್ತೆ ಎನ್ನುವಷ್ಟರಲ್ಲಿ ವರುಣದೇವ ಈ ರೀತಿ ಕಣ್ಣ ಮುಚ್ಚಲೆ ಆಡ್ತಾ ಇರೋದು ರೈತರ ಕಣ್ಣಲ್ಲಿ ರಕ್ತ ಬರುವಂತೆ ಮಾಡಿದೆ. ರೈತರ ಬೆಳೆಗಳ ಜೊತೆಗೆ ಅವರ ಜೀವನಾಧಾರವಾಗಿರುವಂತಹ ಜಾನುವಾರುಗಳಿಗೂ ಕೂಡ ಈ ಬಿರುಗಾಳಿ ಮಳೆಯಿಂದ ಭಾರಿ ದೊಡ್ಡ ಅಪಾಯ ಎದುರಾಗಿದೆ. ತೆರೆದ ಪ್ರದೇಶದಲ್ಲಿ ಮೇಯಲು ಹೋಗಿದ್ದಂತಹ ಹಸುಗಳು, ಕುರಿಗಳು ಮತ್ತು ಮೇಕೆಗಳ ಮೇಲೆ ಸಿಡಿಲು ಬಡಿಯುವ ಅಪಾಯ ಕೂಡ ಹೆಚ್ಚಾಗಿದೆ. ಯಾವುದೇ ಕಾರಣಕ್ಕೂ ಬಯಲು ಪ್ರದೇಶದಲ್ಲಿ ಪ್ರಾಣಿಗಳನ್ನ ಕಟ್ಟಬಾರದು ಮತ್ತು ಅವುಗಳನ್ನ ಸುರಕ್ಷಿತವಾದ ಕೊಟ್ಟಿಗೆಗಳಲ್ಲಿ
ರಕ್ಷಣೆ ಮಾಡಬೇಕು ಅಂತ ಪಶುಸಂಗೋಪನಾ ಇಲಾಖೆ ರೈತರಿಗೆ ಎಚ್ಚರಿಕೆಯನ್ನು ನೀಡಿದೆ. ಗುಡುಗು ಮಿಂಚಿನ ಸನ್ನಿವೇಶ ಬಂದಾಗ ವಿದ್ಯುತ್ ಉಪಕರಣಗಳನ್ನ ಬಳಸಬಾರದು ಮತ್ತು ಮೊಬೈಲ್ ಫೋನ್ಗಳನ್ನ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಬೇಕು ಎನ್ನುವ ವೈಜ್ಞಾನಿಕ ಸಲಹೆಯನ್ನ ಜನಸಾಮಾನ್ಯರಿಗೆ ತಲುಪಿಸಲಾಗಿದೆ. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತಿರುವಂತಹ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಗಳು ಈಗ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿವೆ. ಯಾವುದೇ ತುರ್ತು ಪರಿಸ್ಥಿತಿ ಎದುರಾದ್ರೂ ಕೂಡ ತಕ್ಷಣವೇ ಸ್ಪಂದಿಸುವ ಜಿಲ್ಲಾ ಮಟ್ಟದಲ್ಲಿ ಕಮಾಂಡರ್ ಕಂಟ್ರೋಲ್ ಸೆಂಟರ್ ಗಳನ್ನ 24 ಗಂಟೆ ಆಕ್ಟಿವ್ ಆಗಿ ಇರಿಸಲಾಗಿದೆ. ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಅಂದರೆ SDRF ಯೋಧರು ಸೂಕ್ಷ್ಮ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗಿದೆ. ಮರಗಳು ಬಿದ್ದು ರಸ್ತೆ ಬ್ಲಾಕ್ ಆದ ತಕ್ಷಣವೇ ತೆರವು ಕಾರ್ಯಾಚರಣೆ ಮಾಡಲು JCB ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಸರ್ವಸನ್ನದ್ಧರಾಗಿ ನಿಂತಿದ್ದಾರೆ. ಇದು ಜನರ ಪ್ರಾಣ ಮತ್ತು ಆಸ್ತಿ ಪಾಸ್ತಿ ರಕ್ಷಣೆ ಮಾಡಲು ಸರ್ಕಾರ ರೂಪಿಸಿರುವಂತಹ ಮೆಗಾ ಆಕ್ಷನ್ ಪ್ಲಾನ್ ಆಗಿದೆ. ಇನ್ನು ಭಾರಿ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಕೆಲವು ನದಿ ಪಾತ್ರಗಳಲ್ಲಿ ಮತ್ತು ತಗ್ಗು ಪ್ರದೇಶದಲ್ಲಿ ದಿಢೀರ್ ಪ್ರವಾಹ ಸೃಷ್ಟಿಯಾಗುವ ಅಪಾಯವೂ ಕೂಡ ಇದೆ. ಹಳ್ಳಕೊಳ್ಳೆಗಳು ತುಂಬಿ ಹರಿತಾ ಇದ್ದು ಜನರು ಯಾವುದೇ ಕಾರಣಕ್ಕೂ ಕೂಡ ರಭಸವಾಗಿ ಹರಿಯುವ ನೀರಿನಲ್ಲಿ ವಾಹನಗಳನ್ನ ಇಳಿಸುವ ಅಥವಾ ಈಜಲು ಹೋಗುವ ದುಸ್ಸಾಹಸ ಮಾಡಬಾರದು ಅಂತ ವಾರ್ನಿಂಗ್ ಕೊಡಲಾಗಿದೆ. ಇಂತಹ ಸಮಯದಲ್ಲಿ ಒಂದು ಸಣ್ಣ ನಿರ್ಲಕ್ಷ್ಯವು ಭಾರಿ ದೊಡ್ಡ ಪ್ರಾಣಾಪಾಯಕ್ಕೆ ಕಾರಣವಾಗಬಹುದು ಎನ್ನುವ ಸತ್ಯವನ್ನ ಪ್ರತಿಯೊಬ್ಬ ನಾಗರಿಕನು ಕೂಡ ಅರಿತುಕೊಳ್ಬೇಕಾಗತ್ತೆ. ತಗ್ಗು ಪ್ರದೇಶದಲ್ಲಿ ವಾಸಿಸುವ ಜನರನ್ನ ಸುರಕ್ಷಿತವಾದ ಪರಿಹಾರ ಕೇಂದ್ರಗಳಿಗೆ ಶಿಫ್ಟ್ ಮಾಡುವ ಸಿದ್ಧತೆಯನ್ನ ಕೂಡ ಕಂದಾಯ ಇಲಾಖೆ ಮಾಡಿಕೊಳ್ಬೇಕಾಗಿದೆ. ಇನ್ನು ಸ್ನೇಹಿತರೆ, ಈ ಮಳೆ ಕೇವಲ ಒಂದು ತಾತ್ಕಾಲಿಕ ವಿದ್ಯಮಾನವಲ್ಲ, ಬದಲಾಗಿ ಇದು ಮುಂಬರುವ ನೈಋತ್ಯ ಮುಂಗಾರು ಮಳೆಯ ಭಾರಿ ದೊಡ್ಡ ಮುನ್ಸೂಚನೆಯಾಗಿದೆ. ಹವಾಮಾನ ಇಲಾಖೆಯ ಪ್ರಕಾರ ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ ಮತ್ತು ಅಂಡಮಾನ್ ಸಮುದ್ರದ ಭಾಗದಲ್ಲಿ ಮುಂಗಾರು ಮಳೆ ಮುನ್ನುಗ್ಗಲು ಅತ್ಯಂತ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗಿದೆ. ಮುಂದಿನ 2-3 ದಿನಗಳಲ್ಲಿ ಮುಂಗಾರು ಮಾರುತಗಳು ಮತ್ತಷ್ಟು ಚುರುಕಾಗಲಿದ್ದು ಇಡೀ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಲಿದೆ ಎನ್ನುವ ಮುನ್ಸೂಚನೆ ಇರೋದ್ರಿಂದ ಸರ್ಕಾರ ಮತ್ತು ಜನಸಾಮಾನ್ಯರು ಈಗಿನಿಂದಲೇ ಅದಕ್ಕೆ ತಕ್ಕಂತೆ ಸಿದ್ಧತೆಯನ್ನ ಮಾಡಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ನಾವು ಇಂದು ಎದುರಿಸ್ತಾ ಇರುವಂತಹ ಈ ಅಕಾಲಿಕ ಆಲಿಕಲ್ಲು ಮಳೆ ಮತ್ತು ಭೀಕರ ಬಿರುಗಾಳಿಗೆ ಅಸಲಿ ಕಾರಣ ನಾವೇ ಸೃಷ್ಟಿ ಮಾಡಿಕೊಂಡಿರುವಂತಹ ಜಾಗತಿಕ ತಾಪಮಾನ ಏರಿಕೆ, ಅತಿಯಾದ ಅರಣ್ಯನಾಶ, ಕಾರ್ಖಾನೆಗಳ ಮಾಲಿನ್ಯ ಮತ್ತು ಪ್ರಕೃತಿಯ ಜೊತೆಗೆ ಮನುಷ್ಯ ಆಡ್ತಾ ಇರುವಂತಹ ಕರಾಳ ಚೆಲ್ಲಾಟದ ಪರಿಣಾಮವನ್ನ ನಾವಿಂದು ಅನುಭವಿಸ್ತಾ ಇದ್ದೀವಿ. ಋತುಮಾನಗಳ ಲೆಕ್ಕಾಚಾರವೇ ಈಗ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಆಗಿದೆ. ಬೇಸಿಗೆಯಲ್ಲಿ ಭಾರಿ ಮಳೆ, ಮಳೆಗಾಲದಲ್ಲಿ ಸುಡು ಬಿಸಿಲು ಎನ್ನುವಂತಹ ವಿಚಿತ್ರ ಪರಿಸ್ಥಿತಿಗೆ ಭೂಮಂಡಲ ತಲುಪಿದೆ. ಜಗತ್ತಿನ ಜಿಯೋಪೊಲಿಟಿಕ್ಸ್ ಮತ್ತು ಆರ್ಥಿಕತೆಯಷ್ಟೇ ಪರಿಸರ ಸಂರಕ್ಷಣೆಯು ಕೂಡ ಮುಖ್ಯ ಎನ್ನುವುದನ್ನ ಈ ಘಟನೆಗಳು ನಮಗೆ ಪದೇ ಪದೇ ಎಚ್ಚರಿಸ್ತಾ ಇವೆ. ನಾವು ಈಗಲಾದ್ರೂ ಎಚ್ಚೆತ್ತುಕೊಂಡು ಪ್ರಕೃತಿಯನ್ನ ಉಳಿಸದಿದ್ರೆ ಭವಿಷ್ಯದಲ್ಲಿ ಇದಕ್ಕಿಂತ ಭೀಕರವಾದ ಅನಾಹುತವನ್ನ ಎದುರಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಉತ್ತರ ಕರ್ನಾಟಕದಲ್ಲಿ ಮುಂದಿನ 3 ದಿನಗಳ ಕಾಲ ಸುರಿಯಲಿರುವಂತಹ ಭಾರಿ ಆಲಿಕಲ್ಲು ಮಳೆ ಮತ್ತು ಗುಡುಗು ಬಿರುಗಾಳಿ ಕೇವಲ ಸಾಮಾನ್ಯ ಮಳೆಯಲ್ಲ, ಅದೊಂದು ಪ್ರಕೃತಿಯ ರೌದ್ರಾವತಾರದ ಮುನ್ಸೂಚನೆ. ಹವಾಮಾನ ಇಲಾಖೆ ನೀಡಿರುವ ರೆಡ್ ಅಲರ್ಟ್ ಅನ್ನ ಪ್ರತಿಯೊಬ್ಬರು ಗಂಭೀರವಾಗಿ ಪರಿಗಣಿಸಬೇಕು. ರೈತರು ತಮ್ಮ ಬೆಳೆಗಳನ್ನ ರಕ್ಷಿಸಿಕೊಳ್ಳಲು ಆದಷ್ಟು ತ್ವರಿತ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಮತ್ತು ಸಾರ್ವಜನಿಕರು ಅನಗತ್ಯವಾಗಿ ಮನೆಯಿಂದ ಹೊರಗೆ ಬರದೆ ಸುರಕ್ಷಿತವಾಗಿರಬೇಕು. ಪ್ರಕೃತಿಯ ವಿಕೋಪವನ್ನ ನಾವು ತಡೆಯಲು ಸಾಧ್ಯವಿಲ್ಲ, ಆದರೆ ಮುನ್ನೆಚ್ಚರಿಕಾ ಕ್ರಮಗಳಿಂದ ಆಗುವಂತಹ ಅನಾಹುತಗಳನ್ನ ಖಂಡಿತವಾಗಿಯೂ ಕಡಿಮೆ ಮಾಡಬಹುದು. ಭಾರತದ ಆಂತರಿಕ ಭದ್ರತೆ ಮತ್ತು ಪ್ರಕೃತಿಯ ವಿಕೋಪಗಳ ಕುರಿತಾದ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಾಗತಿಕ ವಿದ್ಯಮಾನ, ಹವಾಮಾನ ಬದಲಾವಣೆಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಜೊತೆಗೆ ಮುಂದೆ ಯಾವ ವಿಷಯ, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇನೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.